ಒಂದು ವಿಚಾರಕ್ಕೆ ಕಾಲಾವಕಾಶವಾಗಿ 1 ತಿಂಗಳ ಕಾಲ ಗಡುವಿರುತ್ತೆ. 1 ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ಗೆ SPL ಹಾಕೊಂಡು ಹೋಗಬೇಕು, ಇಲ್ಲ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ ಸುಗ್ರೀವಾಜ್ಞೆಯ ಮುಖಾಂತರವಾಗಿ ಇದನ್ನ ಕಂಟ್ರೋಲ್ ಮಾಡುವಂತಹ ಒಂದು ವ್ಯವಸ್ಥೆ ಒಳಗಡೆ ತಗೊಂಡು ಬರಬೇಕು ಅಂತ ಅನ್ಕೊಂಡಿದ್ವಿ. ಆದರೆ ಯಾಕೋ ಇದ್ರ ಬಗ್ಗೆ ಚಾಲಕರುಗಳಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಸಿಗ್ಲಿಲ್ವಾ ಅಂತ ನನಗೆ ಅರ್ಥ ಆಗಲಿಲ್ಲ. ಯಾಕೆಂದ್ರೆ ಅಷ್ಟು ಸ್ಪಷ್ಟವಾಗಿ ಬಿಡಿಸಿ ಹೇಳಿದ್ವಿ. ಇರೋದು ಕೇವಲ 30 ದಿನ ಕಾಲಾವಕಾಶಗಳು ನಿಮಗೆ. ಅಷ್ಟರ ಒಳಗಡೆ ಸುಪ್ರೀಂ ಕೋರ್ಟ್ಗೆ ನೀವು ಅರ್ಜಿಯನ್ನು ಹಾಕೋಬೇಕಾಗತ್ತೆ, ಇಲ್ಲ ಸರ್ಕಾರದ ಮೇಲೆ ಒತ್ತಡವನ್ನ ಹಾಕಿ. ಇಲ್ಲಿ 2 ಕೆಲಸಗಳು, ನ್ಯಾಯಾಂಗದಲ್ಲೇ ಪ್ರಶ್ನೆ ಮಾಡಬೇಕು, ಕಾರ್ಯಾಂಗದಲ್ಲೇ ಪ್ರಶ್ನೆ ಮಾಡಬೇಕು. ಒಂದು ಪಕ್ಷ ನ್ಯಾಯಾಲಯದ ವಿಚಾರವನ್ನ ಕಾರ್ಯಾಂಗ ಎತ್ಕೊಂಡು ನಿಮಗೆ ನ್ಯಾಯವನ್ನು ಕೊಡುವಂತಹ ಕೆಲಸ ಕಾರ್ಯಗಳನ್ನ ಮಾಡಬೇಕಾಗುತ್ತೆ ಅಂತ ಹೇಳಿ ನಾನು ಹೇಳಿದ್ದೆ. ಈಗ ನ್ಯಾಯಾಲಯದಲ್ಲಿರೋ ವಿಚಾರನ ನಾವು ಹೇಗೆ ಹೋರಾಟವನ್ನ ಮಾಡಬೇಕು? ಈಗ ಕೇವಲ ಒಂದು ಸಂಸ್ಥೆಯನ್ನ ತ್ಯಜಿಸೋದ್ರಿಂದ ಈ ಸಮಸ್ಯೆ ಬಗೆಹರಿಯುತ್ತಾ? ಯಾವುದೇ ಕಾರಣಕ್ಕೂ ಒಂದು ಸಂಸ್ಥೆಯನ್ನ ತ್ಯಜಿಸೋದ್ರಿಂದ ಯಾವುದೇ ಕಾರಣಕ್ಕೂ ಬಗೆಹರಿಯೋದಿಲ್ಲ. ಸಿಂಪಲ್ ಆಗಿ ಒಂದು ಉತ್ತರ ನಿಮ್ಗೆ ಏನಂದ್ರೆ, ಇದೇ ಓಲಾ ಸಂಸ್ಥೆ ಬಂದಾಗ ಚೀನಾ ಸೆಟ್ಗಳನ್ನು ತಗೊಂಡು ಬಂದು ನಮ್ಗಳಿಗೆ ಮೊಬೈಲ್ ಬಳಕೆಯನ್ನ ಮಾಡೋದು ಹೇಗೆ ಅನ್ನೋದನ್ನ ಕಲಿಸ್ಕೊಟ್ರು. ಇವತ್ತೇನಾದ್ರೂ ನಾವು ಅದೇ ಹಾದಿಯಲ್ಲೇ ಇಟ್ಕೊಂಡು ಕೂತಿದೀವ? ಇಲ್ಲ. ಇವತ್ತು ನಮ್ಮ ವೃತ್ತಿಯಲ್ಲಿರ್ತಕ್ಕಂತಹ ಹಲವಾರು ಚಾಲಕ ಮಿತ್ರರು ಇವತ್ತು 50,000, 60,000, 70,000 ರೂಪಾಯಿಗಳನ್ನ ಮೊಬೈಲ್ ಇಟ್ಕೊಂಡು ಡ್ಯೂಟಿ ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ತಂತ್ರಜ್ಞಾನಗಳು ಕೂಡ ಕಾಲಕ್ಕೆ ಬದಲಾವಣೆ ಆದಂತೆ ನಾವುಗಳು ಕೂಡ ಬದಲಾವಣೆಯ ಪಥದತ್ತ ಸಾಕಬೇಕಾಗತ್ತೆ. ಸಂಸ್ಥೆಗಳನ್ನ ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕಾಗಿತ್ತು, ಆದರೆ ವ್ಯವಸ್ಥೆ ಸಂಪೂರ್ಣವಾಗಿ ಕೈ ತಪ್ಪಿ ಇವತ್ತು ಸಂಸ್ಥೆಗಳ ಹಿಡಿತದಲ್ಲಿ ಆಟೋ ಚಾಲಕರುಗಳು ಮತ್ತು ಕ್ಯಾಬ್ ಚಾಲಕರುಗಳು ಇದ್ದಾರೆ. ಉದಾಹರಣೆಗೆ ನಿಮ್ಗೆ ಹೇಳೋದಾದ್ರೆ, 1 ರೇಟ್ 1 ಸಿಟಿ ವಿಚಾರಕ್ಕೆ ಬಂದ್ರೆ ನೀವು 1 ವರ್ಷ 10 ತಿಂಗಳಾಯ್ತು. 1 ವರ್ಷ 10 ತಿಂಗಳು ಸತತವಾಗಿ 22 ತಿಂಗಳಾಯ್ತು ಒಂದು ಸರ್ಕಾರದ ಆದೇಶವನ್ನ ಯಾವುದೇ ಕಂಪನಿಗಳು ಪಾಲನೆಯನ್ನ ಮಾಡ್ತಾ ಇಲ್ಲ. ಅಂದ್ರೆ ತಾವುಗಳು ಅರ್ಥ ಮಾಡ್ಕೋಬೇಕು, ಇಲ್ಲಿ ವ್ಯವಸ್ಥೆ ಮತ್ತು ರಾಜಕೀಯ ಮತ್ತು ಅಧಿಕಾರಿಗಳ ಷಡ್ಯಂತ್ರಗಳ ಜೊತೆಯಲ್ಲಿ ನಮ್ಗಳಿಗೆ ಯಾವ ಮಟ್ಟಕ್ಕೆ ತುಳಿತವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ತಾವುಗಳು ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಯಾವುದನ್ನು ಕೂಡ ನಾವು ಏಕಾಏಕಿ ತ್ಯಜಿಸೋದಕ್ಕೂ ಆಗೋದಿಲ್ಲ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಯಾಕಂದ್ರೆ ಆ ವ್ಯವಸ್ಥೆ ಒಳಗಡೆ ಬಂದಿದ್ದೀವಿ. ಇವತ್ತು ಎಷ್ಟು ಜನ ಮೀಟರ್ಗೆ ಸೇವೆ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ, ಆಮೇಲೆ ಮೀಟರ್ಗೆ ಸೇವೆ ತಗೊಳಕ್ಕೆ ಎಷ್ಟು ಜನ ರೆಡಿ ಇದ್ದಾರೆ, ಇದನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೋಷಿಯಲ್ ಮೀಡಿಯಾಗಳಿಗೆ ಬಂದಾಗ ಹಲವಾರು ಜನ ಕಮೆಂಟ್ಗಳನ್ನ ಹಾಕ್ತಾರೆ, ಮೀಟರ್ ಸೇವೆಗೆ ಚಾಲಕರುಗಳು ಬರೋದಿಲ್ಲ. ಇದು ಒಂದು ದೊಡ್ಡ ಆರೋಪವಾಗಿದೆ. ಆದ್ರೆ ಬೆಂಗಳೂರಿನಲ್ಲಿರ್ತಕ್ಕಂತಹ ಸಂಸ್ಥೆಗಳೇ ಕರ್ನಾಟಕ ಹೈಕೋರ್ಟ್ಗೆ ಕೊಟ್ಟಿರ್ತಕ್ಕಂತಹ ವರದಿಯಲ್ಲಿ ಬೆಂಗಳೂರಿನ ಗ್ರಾಹಕರು ಶೇಕಡವಾರು 92% ಜನಗಳು, ಏನ್ ಹೇಳಿ 92% ಜನಗಳು ಬುಕ್ಕಿಂಗ್ ನ ಆಧಾರದಲ್ಲೇ ನಮ್ಮ ಸೇವೆಯನ್ನ ಪಡ್ಕೊಳ್ತಿದ್ದಾರೆ ಅನ್ನುವಂತಹ ಒಂದು ಹೇಳಿಕೆಯನ್ನ ದಾಖಲು ಮಾಡಿದ ನಂತರದಲ್ಲೂ ಕೂಡ ಬೆಂಗಳೂರಿನಲ್ಲಿ ಮೀಟರ್ಗೆ ಬರೋದಿಲ್ಲ. ಹೌದು, ಬರೋದಿಲ್ಲ. ಎಲ್ಲಿ ಬರೋಲ್ಲ? ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ಗಳು ಬರೋದಿಲ್ಲ. ಯಾಕೆ? ನಾವು ಸಂಸ್ಥೆಗಳ ವಿರುದ್ಧವಾಗಿ ದೊಡ್ಡ ಮಟ್ಟಕ್ಕೆ ಅಭಿಯಾನವನ್ನ ಮಾಡೋದ್ರ ಬದಲಾಗಿ ಮೆಜೆಸ್ಟಿಕ್ ನಂತಹ ಪ್ರದೇಶಗಳಿಗೆ ದಾಳಿ ಮಾಡಿ ಅಲ್ಲಿರುವಂತಹ ವ್ಯವಸ್ಥೆಯನ್ನ ನಮ್ಮ ಹಿಡಿತಕ್ಕೆ ತಗೊಂಡಿದ್ರೆ ಒಂದು ಕಡೆ ನಾವು ಗೆಲುವನ್ನ ತಗೋಬಹುದಾಗಿತ್ತೇನೋ ಅನ್ನೋದು ಒಂದು ಅಭಿಪ್ರಾಯ. ಈಗೇನು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾದಂತಹ ಒಂದು ವಿಚಾರ ಇವತ್ತು ನಿನ್ನೆಗೆ ಅಂತಿಮ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ 23 ಗಡುವು ಕೊಟ್ಟಂತಹ ದಿನಾಂಕವಾಗಿತ್ತು. ಇವತ್ತು ಆಲ್ರೆಡಿ 24 ಆಗಿದೆ. 23 ಗಡುವು ದಿನಾಂಕ ಮುಗಿದ ನಂತರದಲ್ಲಿ ಮುಂದೇನು ಅನ್ನುವಂಥದ್ದಕ್ಕೆ ಯಾರು ಉತ್ತರ ಕೊಡ್ತಾರೋ ಬಿಡ್ತಾರೋ ನಮ್ಗಂತೂ ಗೊತ್ತಿಲ್ಲ. ಹೋಗ್ತೀವಿ ಅಂದವರೆಲ್ಲರೂ ಕೂಡ ಇವತ್ತು ಸೈಲೆಂಟ್ ಆಗಿರೋದ್ರಿಂದ ಇಡೀ ಚಾಲಕ ಸಮುದಾಯ ಒಂದು ರೀತಿ ತುಳಿತಕ್ಕೆ ಒಳಗಾಗಿದೆ ಅಂತ ಅನ್ಕೋಬೇಕಾಗತ್ತೆ. ಯಾರೋ ಬದುಕೋದಕ್ಕೆ, ಉದಾಹರಣೆಗೆ ರಾಜಕಾರಣಿಗಳು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಇರುವಂತಹ ಕ್ಷೇತ್ರದ ಜನಗಳನ್ನ ಹೇಗೆಲ್ಲ ಬಕ್ರಾ ಮಾಡಿ ತನ್ನ ಅಧಿಕಾರ ವ್ಯಾಪ್ತಿಯನ್ನ ಬದಲಾವಣೆ ಮಾಡ್ಕೊಳ್ತಾರೋ ಅದೇ ರೀತಿ ಆಯ್ತಾ ಈ ಒಂದು ವರ್ಗವು ಅನ್ನೋದನ್ನ ನಾವು ತುಂಬಾ ಚೆನ್ನಾಗಿ ಅಳೆದು ತೂಗಿ ನೋಡ್ಕೋಬೇಕಾಗುತ್ತೆ. ಸಾರಿಗೆ ಸಚಿವರೇ ಕೋರ್ಟ್ ಅಲ್ಲದೆ ಅಂತ ಹೇಳ್ತಿದ್ರು. ಸಾರಿಗೆ ಸಚಿವರಲ್ರಿ, ನಿನ್ನೆ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ. ಸಾರಿಗೆ ಇಲಾಖೆ ಅಧಿಕಾರಿಗಳೇ ಗಂಡಸರಲ್ಲ ಅಂತಾನೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಸಚಿವರ ಕತೆ ಆಮೇಲೆ ನೋಡ್ಕೊಳ್ಳೋಣ. ಇಲಾಖೆಯಲ್ಲಿ ಅಧಿಕಾರಿಗಳ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಿದ್ರೆ, ಈ ಹಿಂದೆನೂ ಕೂಡ ಒಂದು ಮಾತು ಹೇಳಿದ್ದೆ, IAS, IPS, KAS ಗಳಿಗೆ ಏನು ಹೇಳಿಕೆಗಳನ್ನ ಕೊಡ್ತಾರೆ ಅದ್ರ ಮೇಲೆ ಸಚಿವರುಗಳು ಕೆಲಸ ಕಾರ್ಯಗಳನ್ನ ಮಾಡೋದಿರ್ತಾರೆ ಅಂತ. ಈಗ ಎಲ್ಲವನ್ನೂ ಕೂಡ ಸಚಿವರೇ ನೋಡ್ಕೊಂಡು ಕೂತ್ಕೊಳ್ಳಕ್ ಆಗೋದಿಲ್ಲ. ಸಾರಿಗೆ ಇಲಾಖೆಯಲ್ಲಿ ಇರ್ತಕ್ಕಂತಹ ಕಮಿಷನರ್, ಅಡಿಷನಲ್ ಕಮಿಷನರ್ಗಳು, ಅವ್ರ ಕೆಳಗಡೆ ಲಾ ಅಸಿಸ್ಟೆಂಟ್ಗಳು, ಆಮೇಲೆ AG ಅವರು,
ಪ್ರತಿಯೊಬ್ಬರು ಕೂಡ ವರದಿಯನ್ನ ಕುಳಿತು ಸಚಿವರಿಗೆ ಕೊಡಬೇಕು. ಆಗ್ಲೇ ಸಚಿವರಿಗೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ, ಏನ್ ಮಾಡ್ಬೋದು ಅಂತಕ್ಕಂಥದ್ದನ್ನ. ಇವ್ರುಗಳೇ ಭ್ರಷ್ಟಾಚಾರದಲ್ಲಿ ತುಂಬಿ ಲೆಕ್ಕಾಚಾರದಲ್ಲಿ ಕೂತಿರ್ಬೇಕಾದ್ರೆ ಸಚಿವರಿಗೆ ಮಾಹಿತಿ ಕೊಡೋರು ಯಾರು ಭೇಟಿ ಮಾಡಿದೀರಾ? ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ತಾವೆಲ್ಲರೂ ಕೂಡ ಪ್ರತಿಪಾದನೆಯನ್ನ ಮಾಡಿದ್ದೀರಾ. ಏನೋ ಕರ್ನಾಟಕ ಹೈಕೋರ್ಟ್ ನ ಜಡ್ಜ್ಮೆಂಟ್ ಕಾಪಿಯಲ್ಲಿ ಮುಂದಿನ ಆದೇಶ ಅಂದ್ರೆ ಬೈಕ್ ಟ್ಯಾಕ್ಸಿಗೆ ತಾವೇನಾದ್ರೂ ಕಾನೂನನ್ನ ರೂಪಿಸ್ತೀವಿ ಅನ್ನೋದಾದ್ರೆ ಅಲ್ಲಿವರೆಗೂ ಕೂಡ ಬೈಕ್ ಟ್ಯಾಕ್ಸಿಯನ್ನ ನಿಲ್ಲಿಸಿ ಅನ್ನುವಂತಹ ಒಂದು ಆದೇಶವನ್ನ ಕೊಟ್ಟಿದ್ದಾರೆ ಅಂತ ತಾವೆಲ್ಲರೂ ಕೂಡ ಹೈಕೋರ್ಟ್ ಜಡ್ಜ್ಮೆಂಟ್ ಕಾಪಿಯಲ್ಲಿ ಕೊಟ್ಟಿದ್ದಾರೆ ಅಂತ ತಾವು ಹೇಳಿರಿ. ತಾವು ಆ ಜಡ್ಜ್ಮೆಂಟ್ ಕಾಪಿಯನ್ನ ಇಟ್ಟುಕೊಂಡು ಎಷ್ಟು ಜನ ಹೋಗಿ ಸಾರಿಗೆ ಇಲಾಖೆಯಲ್ಲಿ ಕಮಿಷನರ್ ಅವ್ರನ್ನ ಪ್ರಶ್ನೆ ಮಾಡಿರಿ? ಇದನ್ನು ಕೂಡ ನೋಡ್ಬೇಕಾಗುತ್ತಲ್ವಾ. ಕೇವಲ ನಾನು ಅದನ್ನ ಹೇಳ್ತೀನಲ್ಲ, ಸೋಷಿಯಲ್ ಮೀಡಿಯಾಗಳು 4-6 ಜನಗಳಿಗೆ ವಿಚಾರವನ್ನ ತಿಳಿಸೋದಕ್ಕೆ ಬಳಕೆ ಮಾಡ್ಕೋಬೇಕು. ಎಲ್ಲ ವಿಚಾರಗಳನ್ನು ಸೋಷಿಯಲ್ ಮೀಡಿಯಾದಲ್ಲೇ ಹಂಚ್ಕೊಂಡ್ರೆ ಸೋಷಿಯಲ್ ಮೀಡಿಯಾ ನಮಗೆ ನ್ಯಾಯವನ್ನ ಕೊಡೋದಿಲ್ಲ. ಇಲ್ಲಿ ಒಬ್ರಿಗೊಬ್ರಿಗೆ ಬೆಂಕಿ ತಂದಿಕ್ಕುವಂತಹದ್ದೇ ಸೋಷಿಯಲ್ ಮೀಡಿಯಾಗಳು, ಒಬ್ಬೊಬ್ರು ಜೀವನವನ್ನ ಹಾಳು ಮಾಡ್ತಿರ್ತಕ್ಕಂಥದ್ದೇ ಸೋಷಿಯಲ್ ಮೀಡಿಯಾಗಳು. ಆಗಿರುವಾಗ ನಾವು ನಮ್ಮ ವ್ಯಾಪ್ತಿಯನ್ನ ಮೀರಿ ಸೋಷಿಯಲ್ ಮೀಡಿಯಾವನ್ನ ಬಿಟ್ಟು ಕಾನೂನಾತ್ಮಕವಾಗಿ ಏನ್ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ನೋಡ್ಬೇಕಾಗುತ್ತೆ. ಯಾಕೆ ಸತತವಾಗಿ 1 ತಿಂಗಳಾದ್ರೂ ಕೂಡ ಜಡ್ಜ್ಮೆಂಟ್ ಕಾಪಿಯಲ್ಲಿ ಬಂದಂತಹ ವಿಚಾರವನ್ನ ನಾನು ಯಾಕೆ ಹಂಚ್ಕೊಳ್ಳಿಲ್ಲ ಅಂದ್ರೆ, ಜಡ್ಜ್ಮೆಂಟ್ ಕಾಪಿ ಬಂದ ತಕ್ಷಣನೇ ಹಲವಾರು ಜನ ಅದ್ರ ಬಗ್ಗೆ ವಿಡಿಯೋಗಳನ್ನ ಮಾಡಿ ಜಡ್ಜ್ಮೆಂಟ್ ಕಾಪಿ ಈ ರೀತಿ ಬಂದಿದೆ, ಬೈಕ್ ಟ್ಯಾಕ್ಸಿಯನ್ನ ನೀವು ನಿಲ್ಲಿಸೋದಕ್ಕೆ ಅವಕಾಶಗಳಿದೆ, ನಿಲ್ಲಿಸಿ ಅಂತ ಕೇಳಿದ್ರು. ಆದ್ರೆ ನಿಲ್ಲಿಸೋದಕ್ಕೂ ಅದಕ್ಕೂ ಕಾಲಮಿತಿ, ಕಾಲಾವಕಾಶಗಳು ಮತ್ತು AG ಅವ್ರ ಜೊತೆಯಲ್ಲಿ ಮೀಟಿಂಗು ಮತ್ತು ಸರ್ಕಾರಕ್ಕೆ ಇರುವಂತಹ ಒತ್ತಡ. ತಾವುಗಳು ಇವತ್ತು ಬೆಂಗಳೂರಿನಲ್ಲೇ ಸಂಘಟನೆಗಳು ಕಟ್ಕೊಂಡಿದ್ದೀರಾ, ಹಲವಾರು ಚಾಲಕರುಗಳು ಬುದ್ಧಿವಂತರಾಗಿದ್ದೀರಾ, ಹಲವಾರು ಚಾಲಕರುಗಳು ಕಾರ್ಯಾಂಗವನ್ನ ಮತ್ತು ನ್ಯಾಯಾಂಗದಲ್ಲಿ ಪ್ರತಿವಾದಿಗಳು ಮತ್ತು ವಾದಿಗಳನ್ನೇ ಪ್ರಶ್ನೆ ಮಾಡುವಷ್ಟು ಮಟ್ಟಕ್ಕೆ ಬೆಳೆದಿದ್ದೀರಾ. ತಾವುಗಳು ಕೂಡ ಜಡ್ಜ್ಮೆಂಟ್ ಕಾಪಿಯನ್ನ ಓದಿ ಅರ್ಥೈಸಿಕೊಳ್ಳುವಷ್ಟು ಮಟ್ಟಕ್ಕೆ ಪ್ರಜ್ಞಾವಂತರಾಗಿದ್ದೀರಾ. ಆದ್ರೆ ಆ ಪ್ರಜ್ಞಾವಂತಿಕೆಯನ್ನ ಎಲ್ಲಿ ಬಳಕೆಯನ್ನ ಮಾಡಬೇಕು ಅಂತಕ್ಕಂಥದ್ರಲ್ಲಿ ಸಂಪೂರ್ಣ ಫೇಲ್ಯೂರ್ ಆಗಿದ್ದೀವಿ ಅಂತ ಅನ್ಕೊಳ್ತೀನಿ. ಉದಾಹರಣೆಗೆ ಜಡ್ಜ್ಮೆಂಟ್ ಕಾಪಿಯಲ್ಲಿ ಬಂದಂಥದ್ದನ್ನ ಸತತವಾಗಿ ಅದಕ್ಕೂ ಕೂಡ ಒಂದಿಷ್ಟು ಕಾಲಮಿತಿ ಅನ್ನುವಂಥದ್ದು ಇರುತ್ತೆ. ಆ ಕಾಲಮಿತಿಯ ವ್ಯಾಪ್ತಿ ಈಗ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ. ಈಗ ನೀವುಗಳು ಪ್ರಶ್ನೆಯನ್ನ ಮಾಡಬೇಕು, ಸಚಿವರನ್ನ ಪ್ರಶ್ನೆ ಮಾಡಬೇಕು, ಕಮಿಷನರ್ ಅವ್ರನ್ನ ಪ್ರಶ್ನೆ ಮಾಡಬೇಕು, AG ಅವ್ರನ್ನೂ ಕೂಡ ನೀವು ಬೇಕಾದ್ರೆ ಭೇಟಿಯಾಗಿ ಅದ್ರ ಬಗ್ಗೆ ವರದಿಯನ್ನ ತಗೋಬಹುದು, ಕೇಳಬಹುದು. ಕೇಳೋದಕ್ಕೆ ನಿಮಗೆ ಆದಂತಹ ಅಧಿಕಾರಗಳಿರುತ್ತೆ. ಆದ್ರೆ ಅಧಿಕಾರವನ್ನ ಮೀರಿ ಏಕವಚನ ಪದಗಳಲ್ಲಿ ಬಳಕೆಯನ್ನ ಮಾಡಿಕೊಂಡು ಅದನ್ನ ನಾವು ಯಾವುದೇ ಕಾರಣಕ್ಕೂ ಮಾಡಬಾರದು. ಯಾಕೆಂದ್ರೆ ಸರ್ಕಾರದ ಪ್ರತಿನಿಧಿಗಳಾಗಿ ನಾವೇ ಸಂಬಳ ಕೊಟ್ಟು ಆಯ್ಕೆ ಮಾಡಿ ಕುಂಡ್ರಿಸಿದ್ರು ಕೂಡ ಅವ್ರಿಗೆ ಅವ್ರದೇ ಆದಂತಹ ಸರ್ಕಾರದ ಒಂದು ಗೌರವಾನ್ವಿತ ಹುದ್ದೆ ಅನ್ನತಕ್ಕಂಥದ್ದು ಇರುತ್ತೆ. ಆ ಹುದ್ದೆಗಾದ್ರೂ ಕೂಡ ನಾವು ಗೌರವವನ್ನು ಕೊಟ್ಟು ನಾವು ನಮ್ಮ ಪ್ರಶ್ನೆಗಳನ್ನ ಕಾನೂನಾತ್ಮಕ ವ್ಯಾಪ್ತಿಯ ಒಳಗಡೆ ಅವರನ್ನು ಪ್ರಶ್ನೆ ಮಾಡೋದ್ರಲ್ಲಿ ಯಾವುದೇ ರೀತಿಯಾದ ತಪ್ಪಿಲ್ಲ. ತಾವುಗಳು ಜಡ್ಜ್ಮೆಂಟ್ ಕಾಪಿಯಲ್ಲಿ ಬಂದಿರತಕ್ಕಂಥ ವಿಚಾರವಾಗಿ ಹೇಳೋದಾದ್ರೆ, ಹೌದು, ಸರ್ಕಾರ ನಾನು ಬೈಕ್ ಟ್ಯಾಕ್ಸಿ ಕಾನೂನನ್ನ ತಗೊಂಡು ಬರ್ತೀನಿ ಅನ್ನೋ ಒಂದು ಸ್ಟ್ಯಾಂಡ್ಗೆ ನಿಂತ್ಕೊಂಡ್ರೆ ಆ ಕಾನೂನನ್ನ ರೂಪಿಸುವವರೆಗೂ ಕೂಡ ಬೈಕ್ ಟ್ಯಾಕ್ಸಿಯನ್ನ ನಿಲ್ಲಿಸಬೇಕಾಗಿತ್ತು. ಆದರೆ ಸರ್ಕಾರ ಇವತ್ತು ಕೂಡ ಸ್ಟ್ಯಾಂಡ್ ಆಗಿ ನಿಂತಿದೆ, ಸಚಿವರು ಸ್ಟ್ಯಾಂಡ್ ಆಗಿ ನಿಂತಿದ್ದಾರೆ, ಕಮಿಷನರ್ ಅವರು ಕೂಡ ಸ್ಟ್ಯಾಂಡ್ ಆಗಿ ನಿಂತಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿಯನ್ನ ಕರ್ನಾಟಕದಲ್ಲಿ ತರೋದಕ್ಕೆ ಬಿಡೋದಿಲ್ಲ ಅಂತ. ಆದರೆ ಇಲ್ಲಿ ಇರ್ತಕ್ಕಂತಹ ವಿಚಾರ ಏನು ಅಂದ್ರೆ, ಮೇಲ್ಗಡೆಯಿಂದ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಯಾವ ಮಟ್ಟಕ್ಕೆ ಒತ್ತಡ ಬರ್ತಾ ಇದೆ ಅಂತಕ್ಕಂಥದ್ದನ್ನ ತಾವುಗಳು ಅರ್ಥ ಮಾಡ್ಕೋಬೇಕು. ನಾವು ಇಲ್ಲಿರುವಂತಹ ಚಾಲಕರುಗಳೇ ಒಂದು ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡಿ ಯಾರು ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡ್ತಿದ್ದಾರೆ ಅವ್ರಿಗೆ ಬೆಂಬಲವನ್ನ ಕೊಡೋದಲ್ಲದೆ ಕೇವಲ ನಮ್ಮ ಮಾತುಗಾರಿಕೆಯನ್ನ ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಹಂಚ್ಕೊಂಡು ಓಡಾಡ್ತಾ ಇದ್ರೆ ಸರ್ಕಾರಕ್ಕೆ ನಾವು ಒತ್ತಡವನ್ನ ಹಾಕುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಇಲ್ಲಿ ಬೆಂಗಳೂರಿನಲ್ಲಿದ್ದು ನಮ್ಮ ಶಕ್ತಿ ಕೇಂದ್ರ ಇದೇ ಬೆಂಗಳೂರಿನಲ್ಲಿದ್ದು ನಾವು ಇಲ್ಲಿಂದಲೇ ಒತ್ತಡ ಹಾಕಕ್ಕಾಗ್ತಾ ಇಲ್ಲ. ಎಲ್ಲಿಂದಲೋ ಬಂದವನೊಬ್ಬ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಅಂತ ಒಂದು ಸಂಘಟನೆಯನ್ನ ಕಟ್ಕೊಂಡಿರ್ತಕ್ಕಂಥವನು, ಕೇವಲ ಒಂದೇ ಒಂದು ಸಂಘಟನೆ. ಈಗ ಇಲ್ಲಿ ನಿಮಗೆ ಬೆಂಗಳೂರಿಗೆ ಲೆಕ್ಕ ಹಾಕೊಂಡ್ರೆ 100ಕ್ಕಿಂತಲೂ ಹೆಚ್ಚು ಸಂಘಟನೆಗಳು ಚಾಲಕರ ಪರವಾಗಿ ನಾವು ಇದೀವಿ ಅನ್ನುವಂತಹ ಧ್ವನಿಯಾಗಿದ್ದಾರೆ. ಆದ್ರೆ ಎಲ್ಲಿಂದಲೋ ಬಂದು ಒಂದು ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಕಟ್ಕೊಂಡಿರ್ತಕ್ಕಂಥವನು ರಾಹುಲ್ ಗಾಂಧಿ ಅಂತಹ ವ್ಯಕ್ತಿಯನ್ನ ಭೇಟಿ ಮಾಡಿ ಬೈಕ್ ಟ್ಯಾಕ್ಸಿಯ ಬಗ್ಗೆ ಚರ್ಚೆ ಮಾಡೋದಕ್ಕೆ ಕುಳಿತುಕೊಂಡು ಅವ್ರಿಗೆ ಬೈಕ್ ಟ್ಯಾಕ್ಸಿಯ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಮಯನ ಕೊಡ್ತಾರೆ ಅಂದ್ರೆ ನೀವುಗಳು ಅರ್ಥ ಮಾಡ್ಕೋಬೇಕು ಇದು ಯಾವ ಮಟ್ಟಕ್ಕೆ ಸರ್ಕಾರದ ಮೇಲೆ ಪ್ರೆಷರ್ ಇದೆ ಅಂತಕ್ಕಂಥದ್ದನ್ನ. ಮೊನ್ನೆ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮಗೆ ಬಂದ ಮಾಹಿತಿಯ ಪ್ರಕಾರವಾಗಿ ದೆಹಲಿಯಿಂದ ರಾಜ್ಯದ ಮುಖ್ಯಮಂತ್ರಿಗಳ ಕಚೇರಿಯ ತನಕಲೂ ಕೂಡ ಪ್ರೆಷರ್ ಬಂದಿದೆ ಅಂತಕ್ಕಂಥದ್ದನ್ನ.
ಯಾಕೆ ನಾವು ಅಂತಹ ಒಂದು ಪ್ರೆಸರನ್ನು ಇಲ್ಲಿ ಬೆಂಗಳೂರಲ್ಲೇ ಇದ್ದು ಯಾಕೆ ನಾವು ಕೊಡಲಿಲ್ಲ? ಒಂದು ವಿಚಾರ. ಇನ್ನೊಂದು ವಿಚಾರ, ಇದುವರೆಗೂ ಕೂಡ ಬೈಕ್ ಟ್ಯಾಕ್ಸಿಯ ವಿಚಾರವಾಗಿ ವಿಚಾರಣೆ ನಡೆದಿದ್ದಲ್ಲಿ ಕರ್ನಾಟಕ ಹೈಕೋರ್ಟ್ನಲ್ಲಿ. ಹೈಕೋರ್ಟ್ಗೆ ಎಷ್ಟು ಜನ ಚಾಲಕರುಗಳು ಹೋಗಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದೀರಾ? ನೀವು ಹೈಕೋರ್ಟ್ಗೆ ಅಂದ್ರೆ ಸರ್ಕಾರದ ಪ್ರತಿನಿಧಿಯಾಗಿ AG ಅವರು ಇದ್ರಲ್ಲ, ಯಾಕೆ ನೀವುಗಳೇ ಒಂದು ಮೆಮೊರಂಡಮ್ನ ರೆಡಿ ಮಾಡಿಕೊಂಡು AG ಅವ್ರನ್ನ ಭೇಟಿಯಾಗಿ, ಸರ್ ನಾನು ಕರ್ನಾಟಕ ರಾಜ್ಯ ಸರ್ಕಾರವನ್ನು ನಂಬಿ ಕರ್ನಾಟಕ ರಾಜ್ಯ ಸರ್ಕಾರ ಉದ್ಯೋಗ ಸೃಷ್ಟಿ ಮಾಡಲು ಯೋಗ್ಯತೆಯನ್ನು ಕಳ್ಕೊಂಡು ನಾನೇ ನನ್ನ ಸ್ವಂತ ಬಂಡವಾಳವನ್ನು ಹಾಕಿ ನಾನೊಂದು ಉದ್ಯೋಗವನ್ನು ಸೃಷ್ಟಿ ಮಾಡ್ಕೊಂಡಿದ್ದೀನಿ, ಆದರೆ ತಂತ್ರಜ್ಞಾನ ಕಾಲದಲ್ಲಿ ನನ್ನ ಉದ್ಯೋಗವನ್ನು ಕಿತ್ಕೊಳ್ಳುವಂತಹ ಒಂದು ವ್ಯವಸ್ಥೆಗೆ ರಾಜ್ಯ ಸರ್ಕಾರ ಮುನ್ನುಡಿಯನ್ನು ಬರ್ಕೊಟ್ಟಿದೆ. ಇದ್ರ ವಿರುದ್ಧವಾಗಿ ಏನು ಕರ್ನಾಟಕ ಹೈಕೋರ್ಟ್ನಲ್ಲಿ ತಾವು ವಾದ ಮಂಡನೆಯನ್ನ ಮಾಡ್ತಾ ಇದ್ದೀರಾ? ಈ ವಾದ ಮಂಡನೆಯಲ್ಲಿ ಬೆಂಗಳೂರಿನಲ್ಲಿ ಇರ್ತಕ್ಕಂತಹ 3.5 ಲಕ್ಷ ಆಟೋ ಚಾಲಕರ ಜೀವನವನ್ನ ಉಳಿಸುವಂತಹ ಕೆಲಸವನ್ನ ಸರ್ಕಾರದ ಪ್ರತಿನಿಧಿಯಾಗಿ ತಾವು ತಗೋಬೇಕು ಅಂತ ಯಾಕೆ ಯಾವ ಚಾಲಕರುಗಳು ಕೂಡ ವಿಚಾರ ಮಂಡನೆಯನ್ನ ಮಾಡಲಿಲ್ಲ? ಯಾಕೆಂದ್ರೆ ಈ ಕಡೆ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದ ನಟರಾಜ್ ಶರ್ಮಾ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಈಗ ನಟರಾಜ್ ಶರ್ಮಾ ಅವ್ರ ಹತ್ರ ನಿಮ್ಮನ್ನು ಯಾಕೆ ಬರಬೇಡಿ ಅಂತ ಹೇಳ್ತೀವಿ ಅಂದ್ರೆ, ಅವರು ಒಂದು ಸಂಘಟನೆ ಅಂತ ಅನ್ಕೊಳ್ಳೋಣ. ಯಾಕೆಂದ್ರೆ ತಾವು ಕಂಡಿದ್ದೀರಲ್ಲ ಸಂಘಟನೆಗಳನ್ನ, ಅವರು ಒಂದು ಸಂಘಟನೆಯ ಪ್ರತಿನಿಧಿಯಾಗಿ ವಾದ ಮಾಡ್ತಾರೆ ಅಂತಂದ್ರೆ ನೀವು ಅವ್ರ ಹತ್ರ ಬರಬೇಡ್ರಿ. ನಿಮ್ಮ ವಾದ ಮಂಡನೆ ಮಾಡಿದಂತಹ AG ಅವ್ರ ಹತ್ರನೇ ಹೋಗ್ಬೋದಾಗಿತ್ತಲ್ಲ. ಎಷ್ಟು ಜನ ಚಾಲಕರುಗಳು ಹೋಗಿದ್ದೀರಾ? ಎಷ್ಟು ಜನ ಚಾಲಕರ ಪ್ರತಿನಿಧಿಗಳು ಕೂಡ ಹೋಗಿದ್ದೀರಾ ಅಂತ ಇದನ್ನ ಪ್ರಶ್ನೆ ಮಾಡಬೇಕಾಗಿದೆ. ತಮಗೆ ಗೊತ್ತಿರುವ ಹಾಗೆ ಕರ್ನಾಟಕ ಹೈಕೋರ್ಟ್ಗೆ ಸಂಬಂಧಪಟ್ಟ ಹಲವಾರು ವಿಡಿಯೋಗಳು ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ, ಅದು ನಮ್ದಾಗಿರ್ಬೋದು, ನಟರಾಜ್ ಶರ್ಮಾ ಸರ್ ಅವ್ರದ್ದಾಗಿರ್ಬೋದು, ಮತ್ತು ಬೇರೆ ಬೇರೆಯವರೆಲ್ಲರೂ ಕೂಡ ಮಾಡಿರ್ತಕ್ಕಂಥದ್ದನ್ನ ತಾವುಗಳು ನೋಡಿರ್ತೀರ. ನಿಮ್ಮ ಜೀವನಾಡಿಯ ಭಾಗದಲ್ಲೇ ಇದ್ದಂತಹ ಕರ್ನಾಟಕ ಹೈಕೋರ್ಟ್ ಬಾಗಿಲಿಗೆ ಬರದೇ ಇರತಕ್ಕಂಥ ನೀವುಗಳು ನಿಮ್ಮ ಹಸಿವನ್ನ ಇಲ್ಲಿಂದ ದೆಹಲಿಗೆ ತಗೊಂಡೋಗಿ ದೆಹಲಿಯಲ್ಲಿ ಯಾವ ರೀತಿಯಾಗಿ ವಿಚಾರವನ್ನು ತಿಳಿಸ್ತೀರ? ಇದು ಮುಂದೆ ದೊಡ್ಡ ಮಟ್ಟಕ್ಕೆ ತಮ್ಮಗಳಿಗೆ ಅರ್ಥ ಆಗಬೇಕಾಗಿರ್ತಕ್ಕಂಥ ವಿಚಾರಗಳು. ಆದರೆ ಯಾರಿಗೂ ಏನು ಹೇಳೋ ಲೆವೆಲ್ಗಂತೂ ನಾವಿಲ್ಲ. ನಮ್ಮ ಕೈಲಾದಂತಹ ಶಕ್ತಿ ಮೀರಿ, ಏನು ಹೇಳಿ, ನಮ್ಮ ಶಕ್ತಿಯನ್ನು ಮೀರಿ ನಮ್ಮ ಕೈಲಾದಂತಹ ಕೆಲಸ ಕಾರ್ಯಗಳನ್ನು ನಾವು ನಮ್ಮ ಮನಸ್ಸೋ ಇಚ್ಛೆಗೆ ಸಂಬಂಧಪಟ್ಟಂತೆ, ನಮ್ಮ ಆತ್ಮಸಾಕ್ಷಿಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾರನ್ನೂ ಕೂಡ ಹೋಲಿಸ್ಕೋಬೇಕು ಮತ್ತು ಸಾವಿರಾರು ಜನ ಚಾಲಕರುಗಳ ಪ್ರತಿನಿಧಿ ಆಗಬೇಕು, ನನ್ನಿಂದ 1000 ಜನ ಇದ್ದಾರೆ, 2000 ಜನ ಇದ್ದಾರೆ ಅಂತ ಹೇಳ್ಕೊಂಡು ಓಡಾಡಬೇಕು ಅಂತ ನಾವು ಹೋರಾಟ ಮಾಡಿದಂಥ ಹೋರಾಟಗಾರರಲ್ಲ. ಒಬ್ಬ ಹಸಿದವನಿಗೆ ಅನ್ನ ಕೊಡುವ ಯೋಗ್ಯತೆ ನನ್ನಲ್ಲಿಲ್ಲ ಅಂದ್ರೂ ಕೂಡ ಬೇರೆ ಯಾರಾದರೂ ಕೊಡೋದನ್ನ ಕೊಡಬೇಡಿ ಅಂತ ಹೇಳುವಷ್ಟು ಮೂರ್ಖನೂ ನಾನಲ್ಲ. ಆದರೆ ನನ್ನ ಕೈಲಾದಷ್ಟು ನನ್ನ ಶಕ್ತಿಯನ್ನು ಮೀರಿ ನನ್ನ ವೃತ್ತಿ, ನನ್ನ ಕುಟುಂಬ, ನನ್ನ ಎಲ್ಲ ಸಮಯನ ಈ ಒಂದು ಬೈಕ್ ಟ್ಯಾಕ್ಸಿಯ ವಿರುದ್ಧವಾದ ಹೋರಾಟಕ್ಕೆ ಮೀಸಲಾಗಿಟ್ಟು ಸತತವಾಗಿ 7 ತಿಂಗಳ ಕಾಲ ಕರ್ನಾಟಕ ಹೈಕೋರ್ಟ್ನಲ್ಲಿ ಅದಕ್ಕೇನು ಪೂರಕವಾದ ದಾಖಲೆಗಳೆಲ್ಲವೂ ಬೇಕಾಗಿತ್ತು ಅವೆಲ್ಲವನ್ನು ಕೂಡ ಕ್ರೋಢೀಕರಿಸಿ ಕೊಡುವಂತಹ ಕೆಲಸ ಕಾರ್ಯಗಳನ್ನು ನನ್ನ ಆತ್ಮಸಾಕ್ಷಿಗೆ ಸಂಬಂಧಪಟ್ಟಂತೆ, ನನ್ನ ಆತ್ಮಸಾಕ್ಷಿ ತೃಪ್ತಿಯಾಗುವಷ್ಟು ಮಟ್ಟಕ್ಕೆ ಹೋರಾಟವನ್ನು ಮಾಡಿದ್ದೀನಿ. ನನಗೆ ಅಷ್ಟು ಸಾಕು. ನಾನು ಬೆಂಗಳೂರಿನಲ್ಲಿರೋ 3.5 ಲಕ್ಷ ಆಟೋ ಚಾಲಕರೆಲ್ಲ ಬಂದು ನಮ್ಮ ಹತ್ರನೇ ಸೇರಿಕೊಂಡು ನಾನು 10,000 ಜನ ಚಾಲಕರ ಪ್ರತಿನಿಧಿ ಅಂತ ಹೇಳಿ ವಿಧಾನಸೌಧಕ್ಕೆ ಹೋಗಿ ಟೈರ್ ತಗೊಂಡು ಬಂದು ಕೊಡುವಷ್ಟು ಮಟ್ಟಕ್ಕೆ ಸಾಹುಕಾರ ನಾನಲ್ಲ. ಊಬರ್ ಸಂಸ್ಥೆಗೆ ಹೋಗಿ ನೀವು ಯೂನಿಫಾರ್ಮ್ ಕೊಡಿ ಅಂತ ಹೇಳಿ ಚಾಲಕರುಗಳನ್ನ ಇಡುವಷ್ಟು ಮಟ್ಟಕ್ಕೆ ಬೆಳೆಯುವಷ್ಟು ಆಸೆಯನ್ನು ನಾನಂತೂ ಇಟ್ಕೊಂಡಿಲ್ಲ. ಆಮೇಲೆ ಕೆಲವು ಹೋರಾಟಗಳ ಭಾಗಕ್ಕೆ ಇಂತಿಷ್ಟು ಅಂತ ಅಗ್ರಿಗೇಟರ್ ಕಂಪನಿಗಳೇ ಪ್ರಾಯೋಜಕತ್ವವನ್ನು ಪಡೆಯುವಂತಹ ವೇದಿಕೆಗಳನ್ನು ಕೂಡ ಕಂಡಿದ್ದೀವಿ. ಏಕೆಂದರೆ ಇವತ್ತು ತಾವು ಒಂದು ಸಂಸ್ಥೆ ವಿರುದ್ಧವಾಗಿ ಹೋರಾಟವನ್ನು ಮಾಡಿದರೆ ಆ ಹೋರಾಟಕ್ಕೆ ಪ್ರಾಯೋಜಕತ್ವವನ್ನು ಇನ್ನೊಂದು ಸಂಸ್ಥೆಯೇ ಮಾಡ್ತಾ ಇದೆ ಅಂತಕ್ಕಂಥ ಮಾಹಿತಿಯೂ ಕೂಡ ಬಂದಿದೆ. ಅಂದರೆ ನಾವು ಒಂದು ಕಡೆಗೆ ಒಂದು ಸಂಸ್ಥೆಯ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಇದ್ರೆ ಇನ್ನೊಂದು ಭಾಗದಲ್ಲಿ ಇನ್ನೊಂದು ಸಂಸ್ಥೆಯನ್ನು ಬೆಳೆಸೋದಕ್ಕೇನೆ ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಇವತ್ತು ನಾನು ಒಂದು ವಿಚಾರವನ್ನು ಚಾಲಕರುಗಳಲ್ಲಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ರ್ಯಾಪಿಡೋ ವಿರುದ್ಧವಾಗಿ ಇಷ್ಟು ದೊಡ್ಡ ಮಟ್ಟಕ್ಕೆ ಧ್ವನಿಯನ್ನು ಎತ್ತಿದ್ದೀರಾ, ಓಕೆ ಆಯಿತು. ಕರ್ನಾಟಕ ಹೈಕೋರ್ಟ್ನಲ್ಲಿ ಹೈಯೆಸ್ಟ್ ಚಾಲಕರ ವಿರುದ್ಧವಾಗಿ, ಅಂದರೆ ನಿಮ್ಮ ಸತತವಾದ 60 ವರ್ಷಗಳ ಇತಿಹಾಸವನ್ನು ಅಳಿಸಿ ಹಾಕುವಷ್ಟು ಮಟ್ಟಕ್ಕೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಪ್ರಬಲವಾಗಿ ಚಾಲಕರ ವಿರುದ್ಧವಾಗಿ, ನಿಮ್ಮ ವಿರುದ್ಧವಾಗಿ ಬೇಕಾದ ಎಲ್ಲ ಸಾಕ್ಷಿ ಆಧಾರಗಳನ್ನು ಕ್ರೋಢೀಕರಿಸಿ ಕರ್ನಾಟಕ ಹೈಕೋರ್ಟ್ಗೆ ಕೊಟ್ಟದ್ದು ಸಂಸ್ಥೆ ಅಂತ ಯಾವುದಾದ್ರೂ ಇದ್ರೆ ಅದು ರ್ಯಾಪಿಡೋ ಸಂಸ್ಥೆ. ಅದನ್ನು ನಾನು ಒಪ್ಕೊಳ್ತೀನಿ. ಅದೇ ತರ ಇವತ್ತು ನಮ್ಮ ಯಾತ್ರಿ ಅನ್ನುವಂತಹ ಸಂಸ್ಥೆಯನ್ನ ಊರು ತುಂಬ ಪ್ರಚಾರ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಆತ್ಮಸಾಕ್ಷಿಯನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಫಸ್ಟ್.
ಅವನು ಅಗ್ರಿಗೇಟರ್ ಅಂಡರ್ನಲ್ಲೇ ಬರ್ತಕ್ಕಂಥವನು, ಇವನು ಅಗ್ರಿಗೇಟರ್ ಅಂಡರ್ನಲ್ಲೇ ಬರ್ತಕ್ಕಂಥವನು. ರ್ಯಾಪಿಡೋನು ಕೂಡ ಟ್ರಾನ್ಸ್ಪೋರ್ಟ್ ಇಲಾಖೆಯಲ್ಲಿ ಪರ್ಮಿಷನ್ ತಗೊಂಡಿಲ್ಲ, ನಮ್ಮ ಯಾತ್ರಿಯೂ ಕೂಡ ಟ್ರಾನ್ಸ್ಪೋರ್ಟ್ ಇಲಾಖೆಯಲ್ಲಿ ಪರ್ಮಿಷನ್ ತಗೊಂಡಿಲ್ಲ. ಎರಡೂ ಸಂಸ್ಥೆಗಳು ಪರ್ಮಿಷನ್ ತಗೊಳ್ಳದೇ ಇರತಕ್ಕಂಥವ್ರಿಗೆ ತಾವುಗಳು ಈ ಮಟ್ಟಕ್ಕೆ ಪ್ರಚಾರವನ್ನ ಕೊಡ್ತಾ ಇದ್ದೀರಲ್ಲ. 2026ರಲ್ಲಿ ಪ್ರಚಾರ ಕೊಡ್ತೀರಾ, 2028-29ಕ್ಕೆ ಅದೇ ಸಂಸ್ಥೆ ವಿರುದ್ಧವಾಗಿ ತೊಡೆ ತಟ್ಟಿ ನಿಂತ್ಕೊಳ್ಳೋದಕ್ಕೆ ಹೋಗ್ತೀರಾ. ಅಷ್ಟೊತ್ತಿಗೆ ನಿಮ್ಮ ಅಸ್ತಿತ್ವವೇ ಸಂಪೂರ್ಣವಾಗಿ ನಾಶವಾಗಿ ಹೋಗಿರ್ತದೆ. ನಾನು ಹೇಳ್ತಕ್ಕಂಥದ್ದು, ನೀವು ಸಂಸ್ಥೆಗಳನ್ನ ಬಳಕೆ ಮಾಡಿ, ಸಂಸ್ಥೆಗಳಿಂದ ಸಂಪಾದನೆಯನ್ನ ಮಾಡಿ, ಆದ್ರೆ ಪ್ರಚಾರವನ್ನ ಬಿಡಿ. ಅವ್ರು ಬೆಳೆಯೋದಕ್ಕೆ ಅವ್ರ ಪ್ರಚಾರವನ್ನ ಮಾಡ್ಕೊಳ್ತಾರ್ರಿ, ಅವ್ರ ಪ್ರಚಾರ ಮಾಡ್ಕೊಳ್ತಾರೆ. ಆದ್ರೆ ನಿಮಗೆ ಆ ಪರಿಜ್ಞಾನಗಳಿರ್ಬೇಕಲ್ಲ. ನನ್ನ ಸ್ವಂತ ಉದ್ಯಮ, ನನ್ನ ಟ್ರಾನ್ಸ್ಪೋರ್ಟ್ ಇಲಾಖೆ, ನನ್ನ ಆ ವಾಹನದ ಮೇಲೆ ಇನ್ನೊಂದು ಸಂಸ್ಥೆಯ ವಾಹನ, ಅಂದ್ರೆ ಉದಾಹರಣೆಗೆ ಇದೇ ರ್ಯಾಪಿಡೋ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ನಮ್ಮವರೇ ಟಾಪು ಹಾಕೊಂಡು ಅಡ್ವರ್ಟೈಸ್ಮೆಂಟ್ ಮಾಡಿ ಬೆಂಗಳೂರಿನಲ್ಲಿ ರ್ಯಾಪಿಡೋನ ಸಂಸ್ಥೆ ಬಂದಿದೆ ಅಂತ ಪ್ರಚಾರ ಮಾಡಿದವರೇ ನಾವು, ನಮ್ಮಂತ ಆಟೋ ಚಾಲಕರುಗಳು. ಇವತ್ತು ನೀವು ತಲೆ ಮೇಲೆ ಟೋಪಿ ಹಾಕೊಂಡು ಕೂಡ ಪ್ರಚಾರ ಮಾಡ್ತಿರೋರು ನೀವೇ. ಅಂದ್ರೆ ಅದು ಸತತ 9 ವರ್ಷಗಳ ಹೋರಾಟ. ಇವರು ನಮ್ಮ ಯಾತ್ರಿಯವರು ಸಂಪೂರ್ಣ ಬೇಗ, ಇವರು 9 ವರ್ಷ ತಗೊಳ್ಳೋದೇ ಇಲ್ಲ, ಕೇವಲ 2 ವರ್ಷದಲ್ಲಿ ಮಾತ್ರನೇ ನಿಮ್ಮನ್ನ ಯಾವ ಲೆವೆಲ್ಗೆ ತಗೊಂಡು ಬಂದು ಇಟ್ಕೊಳ್ತಾರೆ ಅಂತಕ್ಕಂಥದ್ದನ್ನ ನೀವು ಕಾಯಿರಿ. ಇನ್ನು 2 ವರ್ಷದಲ್ಲಿ ಎಲ್ಲ ಸಂಸ್ಥೆಗಳನ್ನು ಕೂಡ ಅಡಿಯಾಳು ಮಾಡಿಕೊಂಡು ನಮ್ಮ ಯಾತ್ರಿ ನಂಬರ್ 1 ಆಗಿ ಬೆಳೆದು ಇಡೀ ಚಾಲಕ ವರ್ಗ ನೀವು ಅವರ ಜೀತದಾಳಗಳಾಗ್ಲಿಲ್ಲ ಅಂದ್ರೆ ಏನ್ ಹೇಳಿದ್ದೆ ಅಂತ ಹೇಳಿಬೇಕಾದ್ರೆ ಆ ಲೆವೆಲ್ಗೆ ಅವ್ರದ್ದು ಎಲ್ಲಿಗೆ ಹೋಗಿ ಮುಟ್ಟಬೇಕು. ಈ ಉದಾಹರಣೆಗೆ ನಾನು ರಾಹುಲ್ ಗಾಂಧಿ ಅವ್ರದ್ದು ವಿಚಾರ ತಿಳಿಸ್ತೇನೆ. ನಮ್ಮ ಯಾತ್ರಿಯವರು ಕೇಂದ್ರ ಸರ್ಕಾರದ ಯಾರ ಜೊತೆ ಎಲ್ಲ ಮಾತುಕತೆ ಮಾಡ್ತಾ ಇದ್ದಾರೆ. ಒಂದು ಪಕ್ಷ ಭಾರತ್ ಟ್ಯಾಕ್ಸಿ ಕರ್ನಾಟಕಕ್ಕೆ ಬಂದ್ರೆ ಏನಾಗುತ್ತೆ? ಕೇಂದ್ರ ಸರ್ಕಾರವೇ ನಮ್ಮ ಯಾತ್ರಿ ಸಂಸ್ಥೆಗೆ ಎಷ್ಟು ಹಣವನ್ನ ಹೂಡಿಕೆ ಮಾಡಿದೆ, ಇವರು ಎಷ್ಟು ಲೋನ್ ತಗೊಂಡಿದ್ದಾರೆ, ಇದ್ರ ಹಿಂದೆ ಇರ್ತಕ್ಕಂಥವ್ರು ಯಾರು? ಅರ್ಥ ಮಾಡ್ಕೊಳ್ರಿ. ಸುಮ್ಮನೆ ಯಾರು ಬಂದು ನಿಮ್ಮ ವಿರುದ್ಧವಾಗಿ ಮಾತಾಡೋದಿಲ್ಲ. ಚಾಲಕರ ವಿರುದ್ಧವಾಗಿ ನೀವು ದುಡಿಮೆ ಮಾಡ್ಕೊಳ್ಳಿ. ನೀವು ಚೆನ್ನಾಗಿದ್ರಿ, ಜಗತ್ತಿನಲ್ಲಿ ಯಾರು ಮಾತಾಡ್ತಿದ್ರು ದುಡ್ಡು ಮಾತಾಡುತ್ತೆ. ನಿಮ್ಮ ಹತ್ರ ದುಡ್ಡಿದ್ದು ಬಿಟ್ರೆ ಜಗತ್ತಲ್ಲಿ ಯಾರನ್ನ ಬೇಕಾದ್ರೂ ಭೇಟಿ ಮಾಡ್ಕೊಂಡ್ಬರ್ಬೋದು. ನೀವು ದುಡ್ಡಿಲ್ಲ ಅಂದ್ರೆ ರೋಡಲ್ಲಿ ಪ್ಯಾಸೆಂಜರ್ನ ಕಾಯಕ್ ಬಿಡಲ್ಲ, ಮಧ್ಯಾಹ್ನ ಬಿಸಿಲಾಗಿದೆ ಅಂತ ಹೊಂಗೆ ಮರದಡಿಗೆ ಹಾಕೊಂಡು ಮಂಕಳಕ್ ಬಿಡಲ್ಲ, ಒಂದು ರೆಸಿಡೆನ್ಸಿಯಲ್ ಏರಿಯಾಗ ಹೋದ್ರೆ ಅಲ್ಲಿ ನಿಂತ್ಕೊಳಕ್ ಬಿಡಲ್ಲ ನಿಮ್ಮನ್ನ ದುಡ್ಡಿಲ್ಲ ಅಂತ. ನೀವು ದುಡ್ಡಿದ್ದು BMW ನಲ್ಲಿ ಹೋಗ್ರಿ, ಎಲ್ರು ಮಾತಾಡ್ತಾರೆ, ನಿಮ್ಮನ್ನ ಕರೆದು ಮಾತಾಡಿಸ್ತಾರೆ. ಅಣ್ಣ ಹೆಂಗಿದೆಯಣ್ಣ ಅಂತ ಕರೆದು ಮಾತಾಡಿಸ್ತಾರೆ. ಆ ವ್ಯವಸ್ಥೆ ಒಳಗಡೆ ಬಂದಿದ್ದೀವಿ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದು, ದಯವಿಟ್ಟು ಸ್ವಲ್ಪ ಬದಲಾವಣೆ ಆಗಿ. ರಾಮಚಂದ್ರ ಅವರು ಹೇಳ್ತಾರೆ, ಎಲ್ಲ ಅಧ್ಯಕ್ಷರುಗಳು ಸೇನಾನಿಗಳು ಎಲ್ಲ ಒಗ್ಗಟ್ಟಾಗಿ ಮುನ್ನುಗ್ಗಿ ಅಂತ. ಮುನ್ನುಗ್ರಪ್ಪ, 100% ನೀವು ಮುನ್ನುಗ್ಗಿ. ನಾವಂತೂ ಎಲ್ಲ ಕೆಲಸ ಕಾರ್ಯಗಳಿಗೂ ರೆಡಿ ಇದ್ದೀವಿ. ಈಗ ಅರ್ಥ ಆಯ್ತಾ ನಿನ್ಗೆ? 23ನೇ ತಾರೀಕು ಮುಗಿತಲ್ಲ, ಇನ್ನೇನು ಮುನ್ನುಗ್ಗಿ ಏನ್ ಮಾಡ್ತೀಯ ಅನ್ನೋದನ್ನು ಕೂಡ ತಾವು ಕಮೆಂಟ್ ಮುಖಾಂತರವಾಗಿ ರಾಮಚಂದ್ರ ಅವರು ತಿಳಿಸ್ಬೇಕು. ಯಾಕಂದ್ರೆ 23ಕ್ಕೆ ಸಮಯ ಕೊಟ್ಟಿದ್ವಲ್ವ, 23 ತನಕ ತಾವೇನು ಮಾತಾಡಲಿಲ್ಲ. ಇವತ್ತು ಬಂದ್ಬಿಟ್ಟು ಮುನ್ನುಗ್ಗಿ ಅಂತ ಹೇಳ್ತಾ ಇದ್ದೀರಾ. ನೋಡೋಣ, ಮುಂದೆ ಪ್ರಯತ್ನವಂತೂ ಮಾಡೇ ಮಾಡ್ತೀವಿ. ಅಂದ್ರೆ ಇಲ್ಲಿಗೆ ಸೋಲು ಅಂತ ಅಲ್ಲ, ಸೋಲಿನಲ್ಲೂ ಕೂಡ ಎದ್ದು ಬರುವಷ್ಟು ಶಕ್ತಿ ನಮ್ಮಲ್ಲಿದೆ. ಅದನ್ನು ಮಾಡೇ ಮಾಡ್ತೀವಿ. ನಿಮ್ಮೆಲ್ಲರಿಗೂ ಕೂಡ ಚಾಲಕರ ಪರವಾಗಿ ನಿಂತ್ಕೊಂಡು ಇವತ್ತು ಏನು ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ಇದೆ, ಅದಂತೂ 100% ಚಾಲಕರ ಪರವಾಗಿ ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಬೇಕು. ನೀವು ಯಾರು ನಮ್ಮ ಜೊತೆಲಿ ಬರ್ತಿರೋ ಬಿಡ್ತಿರೋ, ಆದ್ರೆ ನಾವಂತೂ ಚಾಲಕರ ಪರವಾಗಿ ಏನ್ ಮಾಡಬೇಕು ಅದನ್ನ ಮಾಡೇ ಮಾಡ್ತೀವಿ. ಸರ್, ಬೆಂಗಳೂರು ಸ್ತಬ್ಧ ಆಗಬೇಕು, ಯಾವ ಕಾರಣಕ್ಕೂ ಆಗಲ್ಲ ಸರ್ ಸ್ತಬ್ಧ. ನೀವು ಅಷ್ಟು ಸುಲಭ ಅಂತ ಅನ್ಕೋಬೇಡಿ. ಬೆಂಗಳೂರಿನ ಸೆಪ್ಟೆಂಬರ್ 11, 2023ರಲ್ಲಿ ಹೋರಾಟ ಮಾಡಿ ಸ್ತಬ್ಧ ಮಾಡದಷ್ಟು ಒಗ್ಗಟ್ಟಿನ ಪ್ರದರ್ಶನವನ್ನ ಮುಂದೆ ಮಾಡೋದು ಕಷ್ಟ ಇದೆ ಅಂತ ನನ್ನ ಅಭಿಪ್ರಾಯ. ಏಕೆಂದ್ರೆ ಇಲ್ಲಿ ಎಲ್ಲವೂ ಕೂಡ ಒಡೆದು ಆಳುವ ನೀತಿಯ ವ್ಯವಸ್ಥೆ ಒಳಗಡೆ ಬಂದಿದ್ದೀವಿ. ಉದಾಹರಣೆಗೆ ನೀವು 23ರಲ್ಲಿ 32 ಒಕ್ಕೂಟಗಳು ಏನು ಒಗ್ಗಟ್ಟಾಗಿ ಶಕ್ತಿ ಪ್ರದರ್ಶನವನ್ನ ಮಾಡಿದ್ವಲ್ಲ, ಬರೀ ಆ 32 ಒಗ್ಗಟ್ಟಾಗ್ಲಿ, ಆಮೇಲೆ ಮುಂದದ್ದು ನೋಡ್ಕೊಳ್ಳೋಣ. ಇನ್ನು ಉಳಿದದ್ದನ್ನೆಲ್ಲ ಸಣ್ಣ ಪುಟ್ಟವೇನಿದಾವೆ ಅವನ್ನೆಲ್ಲ ಒಗ್ಗಟ್ಟು ಮಾಡುವಂಥದ್ದು ಮಾಡೋಣ. ಪ್ರಚಾರದ ಅವಸರದಲ್ಲಿ ಚಾಲಕರ ಜೀವನ ಒತ್ತೆ ಇಡುವ ಕೆಲಸಕ್ಕೆ ಹೋಗುತ್ತಿದ್ದಾರೆ ಅನ್ನೋದೇ ವಿಪರ್ಯಾಸ. ಚಾಲಕರು ಬದಲಾಗಬೇಕು. 100% ಸರ್. ಪ್ರಚಾರ ಅನ್ನೋ ವಿಚಾರ ಏನೇ ಇರಲಿ, ಇವತ್ತು ಜಗತ್ತಿನಲ್ಲಿ ಬೇಕಾಗಿರ್ತಕ್ಕಂಥದ್ದು ಪ್ರಚಾರ. ಉದಾಹರಣೆಗೆ ಈ ಹಿಂದೆ ಹಲವಾರು ಆಟೋ ಚಾಲಕರುಗಳು ನೊಂದಂಥವ್ರಿಗೆ ಮಧ್ಯಾಹ್ನದ ಸಮಯ ಆಗ್ಬೋದು, ಬೆಳಗಿನ ಸಮಯ ಆಗ್ಬೋದು, ನೂರಾರು ಜನಗಳಿಗೆ ಅನ್ನ ಹಾಕಿದಂಥ ಕೈಗಳು ಇವತ್ತು ಬೇಡುವಂತಹ ವ್ಯವಸ್ಥೆ ಒಳಗಡೆ ಬಂದಿದೆ. ಆ ಬೇಡೋದನ್ನು ಕೂಡ ಪ್ರಚಾರ ತಗೊಳ್ಳುವಂತಹ ವ್ಯವಸ್ಥೆ ಒಳಗಡೆ ನಾವು ಬಂದಿದ್ದೀವಿ. ಈಗ ಕೊಟ್ಟಿದ್ದನ್ನು ಹೇಳ್ಕೊಳ್ಳದೆ ಇರೋಕ್ಕೂ ಆಗೋದಿಲ್ಲ. ಹೇಳ್ಕೊಳ್ಳಿಲ್ಲ ಅಂದ್ರೆ ಇವ್ರೇನು ಮಾಡ್ತಿಲ್ಲ ಅಂತಾರೆ. ಏನ್ ಹೇಳಿ? ಕೊಟ್ಟರೂ ಕಷ್ಟ, ಕೊಡದೆ ಇದ್ರೂ ಕಷ್ಟ. ಕೊಡ್ಲಿಲ್ಲ ಅಂದ್ರೆ ನೋಡ್ದಾ
ಬರೀ ಫೇಸ್ಬುಕ್ಕಲ್ಲಿ ಬಂದು ಹೇಳದೆ ಆಯಿತು ಅವನೇನು ಕೊಡಲ್ಲ ಅಂತಾರೆ. ಕೊಟ್ಟು ಹಾಕಿದ್ರು ಅಂತ ಅಂದ್ಕೊಂಡ್ರೆ ಅದು ಪ್ರಚಾರ ಆಗುತ್ತೆ. ಹಾಗಾಗಿ ಇಲ್ಲಿ ವ್ಯವಸ್ಥೆ ಒಳಗಡೆ ಬಂದಿದ್ದೀವಿ ಅಂದಾಗ ನಾವು ಪ್ರಚಾರನ ತಗೊಳ್ಳಬೇಕಾಗತ್ತೆ, ಪ್ರಚಾರನ ಬಿಡಲೇಬೇಕಾಗತ್ತೆ. ನೋಡೋಣ, ಪ್ರಚಾರ ತಗೊಳ್ಳೋದು ಬಿಡೋದು ಅವರವರ ವೈಯಕ್ತಿಕ ವಿಚಾರಗಳು. ಆದರೆ ಚಾಲಕರುಗಳು ಮಾತ್ರ ನಿಜವಾಗ್ಲೂ ಬದಲಾಗಲೇಬೇಕು ಅನ್ನೋದ್ರ ಮೇನು ಬರವಣಿಗೆ ಮುಖಾಂತರವಾಗಿ ಹಾಕಿದ್ದಾರೆ ಸೋಮಶೇಖರ್ ಅವರು. ಇದೊಂದು 100% ಆಗಲೇಬೇಕು. ಯಾಕೆಂದರೆ ಇವತ್ತು ನಿಮಗೆ 2023, 22 ಈ ಸಂದರ್ಭದಲ್ಲಿ ತಮ್ಮ ಆದಾಯ ಸರಿಸುಮಾರು 2,000, 2,500 ರೂಪಾಯಿ ತನಕ ಇದ್ದದ್ದು 2026ಕ್ಕೆ ಕೇವಲ 1,000 ರೂಪಾಯಿಗೆ ಬಂದು ನಿಂತಿದೆ. ಅಂದರೆ ನಿಮ್ಮ ಮುಂದಿನ ಜೀವನ ಮಟ್ಟ ಎಲ್ಲಿಗೆ ಹೋಗುತ್ತೆ ಅಂತಕ್ಕಂಥದ್ದನ್ನು ತಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಇವತ್ತು ಎಲ್ಲವೂ ಕೂಡ ಸ್ಪರ್ಧಾತ್ಮಕ ವ್ಯವಸ್ಥೆ ಒಳಗಡೆ ಬಂದಿದ್ದೀವಿ. ನಿಮ್ಗಳಿಗೆ ಬೈಕ್ ಟ್ಯಾಕ್ಸಿ ಕಾಂಪಿಟೇಷನ್ ಇದೆ, ಫ್ಲೀಟ್ ಕಾರ್ಗಳು ಕಾಂಪಿಟೇಷನ್ಗಳಿದೆ. ಆಟೋ ರೇಟ್ಗಳಿಗಿಂತಲೂ ಕಾರ್ನ ಬೆಲೆ ತಾವು ನೋಡಿರ್ತೀರಾ, ಕಾರ್ನ ಬೆಲೆ ಸಂಪೂರ್ಣವಾಗಿ ಕೆಳಮಟ್ಟದಲ್ಲಿದೆ. ಹಾಗಾಗಿ ಏನು ಆಟೋ ಚಾಲಕರುಗಳನ್ನು ಬಳಕೆ ಮಾಡಿ ಸಾರ್ವಜನಿಕರುಗಳ ಮೇಲೆ, ಒಂದು ಆಟೋ ಚಾಲಕರ ಮೇಲೆ ಪ್ರೀತಿ ಏನಿತ್ತು, ಅವ್ರುಗಳೇ ಇವತ್ತು ಆಟೋ ರಿಕ್ಷಾವನ್ನು ಬಳಕೆ ಮಾಡ್ತಿರ್ತಕ್ಕಂಥದ್ದು. ತಾವು ಕಂಡಂತೆ ಹೊರಗಡೆಯಿಂದ ಬಂದವರೆಲ್ಲರೂ ಕೂಡ ಇವತ್ತು ನೇರವಾಗಿ ಫ್ಲೀಟ್ ಕಾರ್ಗಳನ್ನು ಬುಕ್ ಮಾಡ್ಕೊಂಡು ಹೋಗುವಂಥ ವ್ಯವಸ್ಥೆಗಳು ಮಾಡ್ತಾ ಇದ್ದಾರೆ. ದರದ ವಿಚಾರವಾಗಿ ಬಂದಾಗ ಒಂದು ರೀತಿ ನೋಡಿಕೊಂಡ್ರೆ ಹೈಯೆಸ್ಟ್ ದರ ನಮ್ಮದೇ ಆಗಿದೆ ಅಂತ ಅನ್ಬೇಕು, 18 ರೂಪಾಯಿ ಕಿಲೋಮೀಟರ್. ಯಾಕೆಂದರೆ ಒಂದು ರೇಟ್ ಒಂದು ಸಿಟಿ ಒಳಗಡೆ ಸರ್ಕಾರ 24 ರೂಪಾಯಿ ಕೊಟ್ಟರು ಕೂಡ ಇವತ್ತು ಕಂಪ್ನಿಗಳು ಕೊಡ್ತಿರೋದು ಕೇವಲ 10 ರಿಂದ 12 ರೂಪಾಯಿ. ಇವತ್ತು ನಾವು 3 ಲಕ್ಷ ಬಂಡವಾಳ ಹಾಕಿ ಈ ಮಟ್ಟಕ್ಕೆ ಕಣ್ಣೀರಾಗ್ತಾ ಇದ್ದೀವಿ. ನಮ್ಮ ಕ್ಯಾಬ್ನ ಚಾಲಕರುಗಳು 10-12 ಲಕ್ಷ ರೂಪಾಯಿಗಳನ್ನ ಬಂಡವಾಳ ಹಾಕಿ ಅವ್ರು ಯಾವ ಲೆವೆಲ್ಗೆ ಕಣ್ಣೀರು ಹಾಕಬೇಕು ಅನ್ನೋದನ್ನು ನಾವು ನೋಡಬೇಕು. ಉದಾಹರಣೆಗೆ ಬೆಳಗ್ಗೆ ಬಂದರೆ ನೀವು ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಕಡಿಮೆ ಅಂದರೂ 500 ರಿಂದ 600 ಗಾಡಿಗಳು ನಿಂತಿರ್ತದೆ. ಪಾಪ ಅವರು ಮನೆಗೆ ಹೋಗೋದಿಲ್ಲ, ರಾತ್ರಿ ಎಲ್ಲ ಅಲ್ಲೇ ಕೂತ್ಕೊಂಡು ನಾವೇನೋ ಒಂದು 50, 100, ಒಂದು 500 ಸಂಪಾದನೆ ಕಡಿಮೆ ಆದರೂ ಕೂಡ ನಾವು ಮನೆಗೆ ಹೋಗುವಂಥ ಕೆಲಸ ಮಾಡ್ತೀವಿ. ಆದರೆ ಅವ್ರುಗಳು ಅವ್ರಿಗಿರುವಂಥ EMIಗಳು, ಅವ್ರಿಗಿರುವಂಥ ಒತ್ತಡಗಳು ಅವ್ರು ನಮ್ಮ ಮನೆಗೆ ಹೋಗೋಕ್ಕೆ ಬಿಡೋದಿಲ್ಲ. ನಾನು ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಬೆಳಗ್ಗೆ 5-5:30ಗೆ ಯಾರು ಡ್ರಾಪ್ ಮಾಡೋದಕ್ಕೆ ಅಂತ ಬಂದಾಗ ಒಂದು 500 ರಿಂದ 600 ಗಾಡಿಗಳು ನಿಂತಿರ್ತದೆ. ಅಂದರೆ ಆ ಮಟ್ಟಕ್ಕೆ ವ್ಯವಸ್ಥೆ ಕೆಟ್ಟು ಹೋಗ್ಬಿಟ್ಟಿದೆ. ಯಾರೂ ಕೂಡ ಇಲಾಖೆಗಳೇ ಆಗಲಿ ಹಿಡಿತಕ್ಕೆ ಹಿಡ್ಕೊಳಕ್ಕೆ ಆಗ್ತಾ ಇಲ್ಲ. ಆ ವಿಚಾರವಾಗಿ ನೆನ್ನೆನೂ ಕೂಡ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಇಲಾಖೆಗಳು ಗಂಟಸೇ ಅಲ್ಲ ಅಂತ ಅಂದ್ಕೊಳ್ಬೇಕು, ಆ ಲೆವೆಲ್ಗೆ ಅವರು ಇಲಾಖೆಗಳು ಭ್ರಷ್ಟಾಚಾರದಲ್ಲಿ ತುಂಬಿ ತುಳಿದು ಹೋಗ್ತಾ ಇದೆ. ನೋಡೋಣ ಸ್ನೇಹಿತರೆ, ಏನೇ ಆಗಲಿ ಮುಂದಿನ ದಿನಗಳಲ್ಲಿ ಮಾಡೋಣ. ನಯಾದ್ ಅಹಮದ್ ಈಗ ಲೈವ್ ಬಂದಿರೋ ವಿಚಾರ ಬಿಡಪ್ಪ, ಏನೋ ಇದು ನಿನ್ನ ತಪ್ಪಾಯ್ತು ಕಣಪ್ಪ ಅಣ್ಣಯ್ಯ. ಅಂದರೆ ನಾನೇ ಬಂದು ಟೈಮ್ ಪಾಸ್ ಮಾಡಿಸ್ತಾ ಇದ್ದೀನಿ, ನೀನು ಇದೆಯಲ್ಲ ಅಲ್ಲೂ ಲೈವ್ ಬರ್ತವೆ, ಅಲ್ಲೂ ಹೋಗಿದೆ ಕಮೆಂಟನ್ನು ದಯವಿಟ್ಟು ನೀವು ಹಾಕಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಓಕೆ, ಏನಿವೆ, ಥ್ಯಾಂಕ್ ಯು ಸ್ನೇಹಿತರೆ. ಏನು ಕಮೆಂಟ್ ಮಾಡಿದರೆ ತಮ್ಮೆಲ್ಲರಿಗೂ ಕೂಡ ಕಮೆಂಟಲ್ಲಿ ಉತ್ತರ ಕೊಡುವಂಥ ಕೆಲಸ ಮಾಡ್ತೀನಿ. ಧನ್ಯವಾದಗಳು, ಶುಭ ದಿನ ಸ್ನೇಹಿತರೆ.